ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಮಕ್ಕಳಿಬ್ಬರು ಮಲಗಿದ್ದಾರೆ. ಅವನಿಗೆ ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ. ಅವ್ನ ಬಾಕ್ಸಿಗೆ ದೋಸೆ ಹಾಕಿದೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಸೊ ಇವಾಗ ಕಳಿಸ್ಬಿಟ್ಟು ಬರಬೇಕು ಮಗನ ಸ್ಕೂಲ್ಗೆ. ನಾನೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಇಬ್ಬರು ಎದ್ದಿದ್ರು. ಸ್ವಲ್ಪ ಕಾಫಿ ಮಾಡಿಕೊಟ್ಟು ಕುಡಿದೆ ನಾನು. ಮಕ್ಕಳಿಗೂ ರಸ್ಕು ಹಾಗೆ ಕಾಫಿ ತಿಂದರು. ಇವಾಗ ಇನ್ನೂ ಟೈಮ್ ಆಗಿಲ್ಲ. ಬೇಗನೆ ತಿಂದರು, ಬೇಗನೆ ರೆಡಿ ಮಾಡಿದೆ. ಸೊ ಹಾಗಾಗಿ ಕಳ್ಸೋಕ್ಕೆ ಹೋಗ್ತಾಯಿದ್ದೀನಿ. ಇವಾಗ ಕಳಿಸ್ಬಿಟ್ಟು ಬರಬೇಕು. ಮಗನಿಗೆ ಆ್ಯಪಲ್ಲು ಮತ್ತು ದೋಸೆ ಹಾಕಿದ್ದೀನಿ. ದಿಶುನ ಸ್ಕೂಲ್ ಕಳಿಸಿ ಬಂದೆ. ಹಾಗೆ ಕೆಳಗಡೆ ಒಂದು ಸ್ವಲ್ಪ ರಂಗೋಲಿ ಹಾಕ್ಬಿಟ್ಟು ಬಂದೆ. ಆಲೂಗಡ್ಡೆ ಬೇಯಿಸಿದ್ದೆ ಆಲ್ರೆಡಿ. ಈಗ ಜಸ್ಟ್ ಅದನ್ನೊಂದು ಪಲ್ಯ ಮಾಡಿಬಿಡ್ತೀನಿ. ಬರೀ ಯಾವಾಗಲೂ ಚಟ್ನಿ ಮಾಡಿ ತಿಂದು ಬೇಜಾರಾಗಿತ್ತು. ಸೊ ಹಾಗಾಗಿ ಇವತ್ತು ಆಲೂಗಡ್ಡೆ ಪಲ್ಯ ಮಾಡಬೇಕು. ಚಿಂಟು ಆಲ್ರೆಡಿ ಎದ್ದು ಹೊಟ್ಟೆ ಹಶು ಅಂತ ಆಟ ಆಡ್ತಾಯಿದ್ದಾನೆ. ಅವ್ನಿಗೊಂದೆರಡು ದೋಸೆ ಮಾಡಿ ತಿನ್ನಿಸ್ಬೇಕು. ಹಾಗೆ ನಮ್ಮ ಹಸ್ಬೆಂಡ್ಗೂ ದೋಸೆ ಹಾಕ್ಕೊಡ್ಬೇಕು. ಅವರು ಕೆಲ್ಸಕ್ಕೆ ಹೋಗ್ತಾರೆ. ನಾನೊಂದು ಚೂರು ದೋಸೆ ತಿನ್ನಬೇಕು. ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಸಾಂಬಾರು ಏನಾದ್ರು ಮಾಡಬೇಕು. ನಮ್ಮ ಮಕ್ಕಳು ಫೇವ್ರೆಟ್ ಫುಡ್ ಅಂದರೆ ದೋಸೆ ಹಾಗೂ ಪಡ್ಡು. ವಾರದಲ್ಲಿ ಒಂದು ಸತಿ ಆದರೂ ಮಾಡೇ ಮಾಡ್ತೀನಿ. ಮಗನ ಬಾಕ್ಸಿಗೆ ಅದು ಹಾಕಿದರೆ ಖಾಲಿ ಮಾಡ್ಕೊಂಬರ್ತಾನೆ. ಇನ್ನು ರೈಸ್ ಐಟಮ್ಸ್ ಎಲ್ಲ ಮಾಡಿದರೆ ತಿನ್ನೋದಿಲ್ಲ. 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಾದರೆ ಒಂದು ಸ್ವಲ್ಪ ರೈಸ್ ಐಟಮ್ಸು, ರೊಟ್ಟಿ, ಪಲ್ಯ ಆ ಥರ ಎಲ್ಲ ಖಾರ ತಿಂತವೆ. ನಮ್ಮ ಮಗ ಇನ್ನು ಚಿಕ್ಕವನಿಗೆ ಏನು ಖಾರ ಅಂತೂ ತಿನ್ನೋದೇ ಇಲ್ಲ. ಜಸ್ಟ್ ದೋಸೆ ತಿಂತಾನೆ, ಇಲ್ಲ ಪಡ್ಡು, ಇಲ್ಲ ಚಪಾತಿ ಅಷ್ಟೇ ತಿನ್ನೋದವನು. ಲಾಸ್ಟ್ ಇಯರ್ ಸ್ವಲ್ಪ ತಿಂತಾಯಿದ್ದ. ಈ ವರ್ಷ ಅಂತೂ ಏನೂ ತಿಂತಾಯಿಲ್ಲ. ಜಸ್ಟ್ ಹಾಕಿಲ್ಲ ಅಂದರೆ ಅಳ್ತಾನೆ. ಪಲ್ಯ ಗಿಲ್ಯ ಹಾಕಿದರೆ ಹಾಕ್ಬೇಡ ಅಂತ ಅಳ್ತಾನೆ ಬಂದಮೇಲೆ. ಸೊ ಹಾಗಾಗಿ ಬರೀ ದೋಸೆ ಮಾಡಿ ಕಳಿಸ್ದೆ. ನಮ್ಮ ಚಿಂಟು ಪರವಾಗಿಲ್ಲ, ಸ್ವಲ್ಪ ಚಟ್ನಿ ಪಲ್ಯ ಎಲ್ಲ ಹಚ್ಕೊಂಡು ತಿಂತಾನೆ. ಸೊ ದೋಸೆ ಎಲ್ಲ ಮಾಡಿದೆ, ಮಗನಿಗೂ ತಿನ್ನಿಸ್ದೆ, ನಾನು ತಿಂದೆ. ಒಂದೆರಡು ಪಾತ್ರೆ ಇದೆ, ತೊಳೆದ್ಬಿಡ್ಬೇಕು. ಸ್ನಾನ ಎಲ್ಲ ಆಯಿತು. ಸ್ನಾನ ಆಗಿ ಪೂಜೆ ಎಲ್ಲ ಮಾಡಿ ದೋಸೆ ತಿಂದು ಇವಾಗ ಪಾತ್ರೆ ತೊಳೆದು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಕೂರೋ ಅಷ್ಟೊತ್ತಿಗೆ ಮಗನ ಬಸ್ ಬಂದೇ ಬಿಡುತ್ತೆ. ಸೊ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಮಾರ್ನಿಂಗಿಂದ ಸಂಜೆ ತನಕ ಇದೇ ಆಗುತ್ತೆ. ಹೌಸ್ ವೈಫ್ ಅಂದರೆ ಖಾಲಿ ಇರ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಎಷ್ಟೋ ಜನ. ಬಟ್ ನಿಜ ವರ್ಕ್ ಜಾಸ್ತಿನೇ ಇರುತ್ತೆ. ಇದಕ್ಕಿಂತ ನಾವು ನಿಜವಾಗ್ಲೂ ಕೆಲಸಕ್ಕೆ ಹೋದ್ರೇ ಫ್ರೀಯಾಗಿರ್ತೀವಿ. ಈ ಮಕ್ಕಳನ್ನ ನೋಡಿಕೊಂಡು, ಮನೆ ನೋಡಿಕೊಂಡು, ಅಡುಗೆ ಮಾಡಿಕೊಂಡು ಎಲ್ಲ ಮಾಡೋ ಅಷ್ಟೊತ್ತಿಗೆ 10 ನಿಮಿಷನೂ ಟೈಮ್ ಸಿಗೋಲ್ಲ. ಸೊ ಅದರಲ್ಲಿ ನಾನು ಯೂಟ್ಯೂಬ್ ಬ್ಲಾಗ್ಸ್ ಮಾಡ್ತಾಯಿರ್ತೀನಿ. ನಾನು ನ್ಯೂಸ್ ಚಾನಲ್ ಮೇಂಟೈನ್ ಮಾಡ್ತಾಯಿದ್ದೀನಿ. ಹಾಗೆ ರೀಲ್ಸ್ ಮಾಡ್ತಾಯಿರ್ತೀನಿ. ಬಟ್ ನಂಗೆ ರೀಲ್ಸ್ ಎಲ್ಲ ಅಷ್ಟು ಮಾಡೋಕ್ಕೆ ಬರೋಲ್ಲ. ಇವಾಗ ಪ್ರಾಕ್ಟೀಸ್ ಮಾಡಿ ಕಲಿತಾ ಇದ್ದೀನಿ ಅಷ್ಟೇ. ಎಲ್ಲ ನಾನು ಮಾಡೋದು ಯೂಟ್ಯೂಬ್ಗೋಸ್ಕರ ಅಷ್ಟೇ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನಗೊಂದು ಯೂಟ್ಯೂಬರ್ ಆಗಬೇಕನ್ನೋ ಆಸೆ. ಅದಕ್ಕೋಸ್ಕರ ರೀಲ್ಸ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ, ಟೈಮೂ ಇರೋಲ್ಲ. ಫಸ್ಟ್ ಆಫ್ ಆಲ್ರೆಡಿ ಟೈಮ್ ಆಯಿತು. ಮಗನ ಪಿಕಪ್ ಮಾಡ್ಕೊಂಬಂದೆ. 12 o'clock ಆಯಿತು. ಅವ್ರ ಸ್ಕೂಲಲ್ಲಿ ದಿಶು ಫ್ರೆಂಡ್ ಯಾರೋ ಶಾವಿಗೆ ಉಪ್ಪಿಟ್ಟು ಮಾಡಿದ್ರಂತೆ. ನಂಗೆ ಅಮ್ಮ ಅದೇ ಬೇಕು ಅಂದ. ಸೊ ಮೊನ್ನೆ ಒಂದು ತಂದಿದ್ದೆ. ಆಲ್ಮೋಸ್ಟ್ ಜಾಸ್ತಿ ಮಾಡಲ್ಲ ನಾನು, ಮಕ್ಕಳು ತಿನ್ನಲ್ಲ ಅಂತ. ನೋಡೋಣ, ಇವತ್ತು ಮಾಡಿಕೊಡ್ತೀನಿ. ತಿಂದರೆ ನೆಕ್ಸ್ಟ್ ಬಾಕ್ಸಿಗೆಲ್ಲ ಹಾಕಿ ಕಳಿಸ್ತೀನಿ. ಸ್ಕೂಲಲ್ಲಿ ಫ್ರೆಂಡು ಅದೇ ತಂದಿದ್ಲು, ಅದೇ ಬೇಕು ಅಂತ ಹಠ ಮಾಡ್ತಾಯಿದ್ದ. ಸೊ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಉಪ್ಪಿಟ್ಟು ಥರ ಒಗ್ಗರಣೆ ಹಾಕಿ ಕೊಡ್ತೀನಿ. ನಮ್ಮ ಚಿಂಟುಗೆ ಅದು ಬೇಡ, ಮ್ಯಾಗಿ ಬೇಕು ಅಂದ. ಸೊ ಅವನಿಗೆ ಮ್ಯಾಗಿ ರೆಡಿ ಮಾಡಿಕೊಡ್ತೀನಿ. ಶಾವಿಗೆ ಉಪ್ಪಿಟ್ಟು ಸ್ವಲ್ಪ ತಿಂದ್ಬಿಟ್ಟು ಮಲ್ಕೊಂಡಿದ್ದಾರೆ ಇಬ್ಬರು ಆಟ ಮಾಡ್ತಾಯಿದ್ರು. ನಾನು ಇವನು ಒಳಗಡೆ ಮಲಗಿಸಿದ್ದೆ. ದಿಶು ಅವ್ರ ಪಪ್ಪನ ಜೊತೆ ಹೊರಗಡೆ ಹಾಲಲ್ಲಿ ಮಲಗಿದ್ರು. ಇನ್ನು ಇಬ್ಬರು ಎದ್ದಿಲ್ಲ, ಮಲಗಿದ್ದಾರೆ. ಅಷ್ಟೊತ್ತಿಗೆ ನಾನು ಸ್ವಲ್ಪ ಟೀ ಕಾಫಿ ಏನಾದರೂ ಮಾಡ್ಕೊಂಡು ಕುಡಿಬೇಕು. ಯಾಕೋ ಚಳಿ ಆಗ್ತಾಯಿದೆ. ಅಷ್ಟೊತ್ತಿಗೆ ಒಂದು ಸ್ವಲ್ಪ ಕಾಫಿ ಮಾಡಿಕೊಂಡು ಜಸ್ಟ್ ಟಿ ವಿ ನೋಡ್ಕೊಂಡು ಕುಡಿಯೋ ಅಷ್ಟೊತ್ತಿಗೆ ಎದ್ಬಿಡ್ತಾರೆ ಇಬ್ಬರು. ರಾತ್ರಿಗೆ ಏನಾದರೂ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ಕಾಫಿ ಕುಡಿದ್ಬಿಟ್ಟು ಇಲ್ಲೇ ಸಾಯಿಬಾಬಾ ದೇವಸ್ಥಾನ ಇದೆ, ಹೋಗಿ ಬರ್ತೀವಿ.
ಮಕ್ಕಳು ಎದ್ದರು, ಕಾಫಿ ಕುಡಿದ್ರು, ಅವರು ರಸ್ಕದು ತಿಂದರು. ಬಿಸ್ಕೆಟ್ ಕೊಟ್ಟಿದ್ದೆ, ಕೆಳಗಡೆ ಹೋಗೋಣ ಅಂದರು, ಕೈಲಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಕರೆಂಟ್ ಬೇರೆ ಹೋಯಿತು. ಮೇ ಬಿ ಕರೆಂಟ್ ಬರೋದು ಡೌಟೇ ಇವತ್ತು. ಏನೋ ಪ್ರಾಬ್ಲಮ್ ಇದೆ, ರಿಪೇರಿ ಮಾಡ್ತಾ ಇದ್ದಾರಂತೆ. ನನ್ನ ಫೋನ್ ಬೇರೆ ಜಾಸ್ತಿ ಚಾರ್ಜ್ ಇಲ್ಲ, ಸ್ವಲ್ಪ ಚಾರ್ಜಸ್ ಇದೆ ಅಷ್ಟೇ. ಗೊತ್ತಿಲ್ಲ, ನೈಟು ಬರಲ್ಲ ಅನಿಸುತ್ತೆ ಕರೆಂಟು. ಆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಪಲಾವ್ ಗಿಲಾವ್ ಮಾಡೋಣ ಅಂದ್ಕೊಂಡೆ, ಕರೆಂಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಮಿಕ್ಸರು ಇರಲ್ಲ, ಏನಿರಲ್ಲ. ಸೊ ಏನಾದರೂ ಅನ್ನ ಮೊಸರು ತಿನ್ಕೋಬೇಕು ಅಷ್ಟೇ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೈಟ್ ಏನೋ ಬ್ಲಾಗ್ ಶೂಟ್ ಮಾಡಲಿಲ್ಲ, ಕರೆಂಟ್ ಇರಲಿಲ್ಲ. ಮಾರ್ನಿಂಗ್ ಒಮ್ಮೆ ಒಂದು 10:30 ಬಂತು ಕರೆಂಟು. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಮತ್ತು ವಾಚ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.